ಅವತ್ತೇನಾಯ್ತು actually? ಶನಿವಾರ ಏನು ಸರ್? ಜೂನ್ 8ನೇ ತಾರೀಕು ಕಿಡ್ನಾಪ್ ಮಾಡಿದ್ರಲ್ಲ ಇಲ್ಲಿಂದ, ಅವತ್ತು ಏನಾಯ್ತು? ಬೆಳಿಗ್ಗೆ ಇಲ್ಲಿಂದ ಎಷ್ಟು ಗಂಟೆಗೆ ಹೊರಟ್ರು, ಏನ್ ಕತೆ? ಗೊತ್ತಿಲ್ಲ ಸರ್. ಅವ್ರ ಪಾಡಿಗೆ ಅವ್ರ ಗಾಡಿ ಬಂತು ಅಂದ್ರೆ ನಮ್ಗೇನು ಹೇಳಿಲ್ದಂಗೆ ಈ ಕಡೆ ನಮಗೆ ಅಕ್ಕಪಕ್ಕ ಇದಿದೆ ಅಂತೇಳಿ ಅವ್ರ ಪಾಡಿಗೆ ಅವ್ರ ಸ್ನಾನ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಸರ್. ನಮ್ಮನ್ನ ಮಾತಾಡ್ಸಲ್ಲ ಸರ್, ಎದ್ದೇಳ್ಸಲ್ಲ ಸರ್. ಅವತ್ತು ನೈಟ್ ಏನಾದ್ರು ಇಲ್ಲ ಸರ್, ಫೋನ್ ಮಾಡಿದ್ರು ಸರ್, ಬರಲ್ವಾ ಅಂತ ಕೇಳಿ. ಇಲ್ಲ, ನಾನು ಗಾಡಿಗೆ ಬಂದಿದ್ದೀನಿ ಅಮ್ಮ. ಅದಕ್ಕಿಂತ ಮುಂಚೆ ಒಂದು ವಾರ ಗಾಡಿಗೆ ಹೋಗಿದ್ರು ಸರ್ ಅವರು. ನಿಮಗೆ ಯಾವಾಗ ಗೊತ್ತಾಯ್ತು ಈ ವಿಷಯ? ಸರ್, ಮಂಗಳವಾರ ಬಂದಾಗೆ ಗೊತ್ತಾಗಿದ್ದು ಸರ್. ಟಿವಿ ನ್ಯೂಸ್ ಎಲ್ಲ ಬಂದು ಇದು ಮಾಡಿ. ಅಲ್ಲ, ಅದಕ್ಕೆ ಅಲ್ಲಿ ಘಟನೆ ಆದ್ಮೇಲೆ ವಾಪಸ್ ಬಂದಿರಲಿಲ್ವಾ ಅವ್ರು ಇಲ್ಲಿಗೆ? ಇಲ್ಲ ಸರ್, ಬಂದಿಲ್ಲ ಸರ್. ನಿಮಗೂ ಫೋನ್ ಮಾಡೋದಾಗ್ಲಿ ಆ ಥರದ್ದು ಮಾಡ್ತಿದ್ರು ಸರ್, ಫೋನ್ ಮಾಡ್ತಿದ್ರು. ಬೇರೆಯವ್ರು ಇದಾರಲ್ಲ, ಅನುಕುಮಾರ್, ಜಗ್ಗ, ಇವರೆಲ್ಲ, ಅವರೆಲ್ಲ ಪರಿಚಯ ಇತ್ತ ಮೊದಲಿನಿಂದಲೂ? ಹ್ಞೂ ಸರ್, ಇದೆ ಸರ್. ಇಲ್ಲಿಗೆ ಬರ್ತಾ ಇದ್ರ, ಮನೆಗೆ ಬರ್ತಾ ಇದ್ರು? ಹ್ಞೂ ಸರ್, ಮನೆಗೆ ಬರ್ತಾ ಇದ್ರು ಸರ್. ನಾನೇನಾದರೂ ಫೋನ್ ಒಂದು ಸ್ವಲ್ಪ, ನಾನು ಫೋನಿನ ಕಡೆಗೆ ಅಷ್ಟು ಗಮನ ಇಲ್ಲ ಸರ್. ಇದಿತ್ತು ಅಂದರೆ ಕಟ್ಟೋಟ್ರು ಏನಾದರೂ ಕಟ್ಸ್ಬೇಕು ಅಂದರೆ ನಮ್ಮ ಮನೇಲಿ ಸಿಗಲಿಲ್ಲ ಅಂದರೆ ಜಗ್ಗ ಅವರು, ಗೊತ್ತಿಲ್ಲ ಸರ್ ನನಗೆ, ಪಾಪ ಸುಮ್ಮನೆ ಮಾತಾಡೋದಲ್ಲ. ಜಗ್ಗ ಅವರು ಸೀದಾ ನಮ್ಮ ಮನೆ ತಗ ಬರೋರು ಸರ್. ಬಂದ್ಬಿಟ್ಟು ಅಣ್ಣನ ಫೋನ್ ಸ್ವಿಚ್ ಆಫ್ ಬರ್ತಿದೆ, ಒಂಚೂರು ಮಾತಾಡಿಸ್ಬೇಕು ಅಂತ ಹೇಳೋರು ಸರ್. ಇವತ್ತು ನಾನು ಆರೋಪ ಹೇಳ್ಬೋದು ಸರ್, ಒಬ್ಬೊಬ್ಬರು ಒಂದು ಆರೋಪ. ರಘು ಹೇಳ್ದ ಕರ್ಕೊಂಡು ಹೋದ್ವಿ, ದರ್ಶನ್ ಫೋಟೋ ಬೇಕಿತ್ತು ಅಂತ ನಾನು ಹೇಳ್ಬೋದು ಸರ್. ಆಗ್ಬಿಟ್ಟಿದೆ ಸರ್, ಈಗ ಆಗಿದೆ. ಸುಮ್ಮನೆ ಒಬ್ರ ಮೇಲೆ ಒಬ್ರು ಆರೋಪ ಮಾಡೋದ್ರಿಂದ ಏನು ಬರಲ್ಲ ಸರ್. ಈ ಏನಾಗಿದೆ ಅಂತ ನೋಡ್ಕೊಂಡು ಅದನ್ನ ಕರ್ಕೊಂಬರೋದು ನೋಡ್ಬೇಕು ಹೊತ್ತು ಇದೆಲ್ಲ. ಈಗ ಜಗ್ಗೋರ್ ಮನೆಯವ್ರು ಹೇಳ್ತಾರೆ ಸರ್, ಅವ್ರು ನಾನು ನನ್ನ ಗಂಡನ ಬಗ್ಗೆ ನಾನು ಹೇಳ್ಬೋದಲ್ಲ ಸರ್, ಹೇಳ್ಬೋದಲ್ಲ. ಈಗ ರೇಣುಕಾಸ್ವಾಮಿ ಈಗ ಅಮಾಯಕ ನನ್ನ ಮಗನ ಅನ್ಯಾಯವಾಗಿ ರಘು ಕರ್ಕೊಂಡೋಗಿ ಕೊಲೆ ಮಾಡುತ್ತಾ ಅಂತ ಎಲ್ಲ ಆರೋಪ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅವರ ಪತ್ನಿ ಕೂಡ ಸಹನಾ ಅಂತ ಅವ್ರ ಹೆಸರು ಕೂಡ, ಏನ್ ಹೇಳ್ತೀರಾ ಸರ್? ರೇಣುಕಾಸ್ವಾಮಿ ಅವರು ಫಸ್ಟ್ ಆಫ್ ಆಲ್ ಅವ್ರದ್ದೇ ತಪ್ಪು ಇರೋದು. ನಾನು ಹೇಳಬೇಕು ಅಂದರೆ ಯಾಕೆ ಮೆಸೇಜ್ ಮಾಡಬೇಕಾಯ್ತು ಸರ್? ಅವ್ರ ಹೆಂಡತಿ ಗರ್ಭಿಣಿ ಅಂತ ಗೊತ್ತಿದೆ, 5 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಗೊತ್ತಿದೆ. ಅವ್ರ ಜೀವನ ಅಂತ ನೋಡ್ಕೋಬೇಕಾಗಿತ್ತಲ್ಲ ಸರ್. ದೊಡ್ಡ ಸವಾಸ ಯಾಕೆ ಬೇಕಿತ್ತು ಸರ್? ಈಗ ನಮ್ಮ ಮನೆಯವರಿಗೆ ದೊಡ್ಡ ಸವಾಸ ಯಾಕೆ ಬೇಕಿತ್ತು ಅಂತ ನಾವು ಹೇಳ್ತಿಲ್ವಾ ಸರ್? ಅವ್ರಿಗೆ ಯಾಕೆ ಬೇಕಿತ್ತು ಸರ್ ದೊಡ್ಡ ಸವಾಸ? ರೇಣುಕಾಸ್ವಾಮಿಗೆ ಯಾಕೆ ಬೇಕಿತ್ತು ಸರ್ ದೊಡ್ಡ ಸವಾಸ? ತಪ್ಪಲ್ವಾ ಸರ್? ಅವ್ರು ಮಾಡಿದ್ದು ತಪ್ಪು, ಅವ್ರು ಆ ಥರ ಮಾಡಿದ್ದು ತಪ್ಪು ಸರ್. ಇವ್ರು ಈ ಥರ ಮಾಡಿದ್ದು ತಪ್ಪು, ಅವ್ರು ಆ ಥರ ಮಾಡಿದ್ದು ತಪ್ಪು ಸರ್. ಕಾನೂನು ಕೈ ತಗೋಬಾರ್ದಾಯಿತು ಸರ್. ಇದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ನೋಡಕ್ಕೆ ಹೋದಾಗ ಒಂದು ಸ್ವಲ್ಪ ಯಾರಾದರೂ ಅವಕಾಶ ಮಾಡಿಕೊಟ್ಟೆ ನೋಡಕ್ಕೆ ಹೋದ್ರೆ ಗೊತ್ತಾಗುತ್ತೆ ಸರ್. ಹೋದ್ರೆ ನೀವು ಭೇಟಿ ಆದ್ರೆ ಏನು ಕೇಳ್ಬೇಕಂತ ಇದ್ದೀರಿ? ಕೇಳ್ಬೇಕಂತಿದ್ದೀವಿ ಸರ್. ಏನಾಯ್ತು, ಇಲ್ಲಿಂದ ಏನಾಯ್ತು, ಹೆಂಗ್ ಹೋದೆ, ಯಾರು ಕರ್ಕೊಂಡು ಹೋದ್ರು, ನಿನಗೆ ಏನು ಹೇಳಿದ್ರು ಅಂತ ಕೇಳ್ಬೇಕಂತ ಇದ್ದೀನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.